ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ನಿನ್ನೆ ಕೂಡ ಹೈಕೋರ್ಟಲ್ಲಿ ವಾದ ವಿವಾದಗಳು ನಡೆದಿದೆ. ಅಂದರೆ ನವೆಂಬರ್ 14ನೇ ತಾರೀಕಂಗೆ ಲಾಸ್ಟ್ ಹಿಯರಿಂಗ್ಸ್ ಕೂಡ ಇತ್ತು. ಆವಾಗ ಏನು ವಾದ ವಿವಾದಗಳು ನಡೆದಿದೆ ಅನ್ನೋದು ಕ್ಲಿಯರಾಗಿ ಅಪ್ಡೇಟ್ ಬಂದಿರಲಿಲ್ಲ. ಗ್ರೀನ್ ಬೆಂಚಲ್ಲೂ ಕೂಡ ವಾದ ವಿವಾದಗಳು ನಡೆದಿದೆ ಅಂತ ಒಂದು ನ್ಯೂಸ್ ಬಂತು. ಅದು ಕ್ಲಿಯರಾಗಿ ಏನು ಮಾಹಿತಿ ಇದೆ ಅದು ಬಂದಮೇಲೆ ತಿಳಿಸ್ಕೊಳ್ಳೋಣ ಅಂತ ನಾನು ವಿಡಿಯೋ ಮಾಡಿಲ್ಲ ಲಾಸ್ಟ್ ಟೈಮು ಕೂಡ. ಮತ್ತು ಇವಾಗ ಕೂಡ ಏನು ವಾದ ವಿವಾದಗಳು ನಡೆದಿದೆ ಅನ್ನೋದನ್ನ ಒಂದು ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಮತ್ತು ನೆಕ್ಸ್ಟ್ ಇಯರಿಂಗ್ಸ್ ಡೇಟ್ ಕೂಡ ಬಂದಿದೆ. ಮತ್ತೆ ಮುಂದೆ ಹೋಗ್ತಾನೆ ಇದೆ ಬೈಕ್ ಟ್ಯಾಕ್ಸಿ ಬಗ್ಗೆ ಒಂದು ಏನಿದೆ ಕೋರ್ಟಲ್ಲಿ ಕೇಸು, ಅದು ಮುಂದೆ ಹೋಗ್ತಾ ಇದೆ. ಯಾವಾಗ ಒಂದು ತಾರ್ಕಿಕ ಅಂತ್ಯ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಕ್ಲಿಯರಾಗಿ. ನಾನು ಮೊದಲೇ ಹೇಳ್ದಂಗೆ ನಿಮಗೆ ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲಾಂದ್ರೂ ಒಂದು 10-15 ವೀಡಿಯೋ ಮಾಡಿಬಿಟ್ಟಿದ್ದೀವಿ ಇದ್ರ ಬಗ್ಗೆ. ಬೈಕ್ ಟ್ಯಾಕ್ಸಿ ಬಗ್ಗೆ ಇವಾಗ ಸಿಗ್ಬೋದು, ಆವಾಗ ಸಿಗ್ಬೋದು, ಒಂದು ತಾರ್ಕಿಕ ಅಂತ್ಯ ಸಿಗ್ಬೋದು, ಬೈಕ್ ಟ್ಯಾಕ್ಸಿಗೆ ಒಂದು ಗುಡ್ ನ್ಯೂಸ್ ಸಿಗ್ಬೋದು ಅಂತಲೂ ಕೂಡ ಹೇಳ್ತಾ ಇದ್ವಿ ಲಾಸ್ಟ್ ವೀಡಿಯೋದಿಂದ. ಆದರೆ ಯಾವುದೇ ಥರ ಗುಡ್ ನ್ಯೂಸ್ ಸಿಗುತ್ತೆ ಅಥವಾ ಸಿಗಲ್ಲ ಅಂತಲೂ ಹೇಳೋಕ್ಕಾಗ್ತಾಯಿಲ್ಲ. ಏಕೆಂದರೆ ಕೋರ್ಟಲ್ಲಿ ಒಂದು ಸಲ ಕೇಸ್ ಬಂದಮೇಲೆ ಅದು ಎಷ್ಟು ವರ್ಷಗಳು ಎಷ್ಟು ತಿಂಗಳುಗಳು ತಗೊಂಡು ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ಏನು ವಾದ ವಿವಾದಗಳು ನಡೀತಾ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಬೇಗ ಮುಗಿಯುತ್ತೆ ಅನ್ನೋದು. ನೋಡೋಣ ಯಾವಾಗ ಇದು ಮುಗಿಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಸಲ ಯಾರು ವಾದ ವಿವಾದಗಳು ಮಾಡಿದ್ದಾರೆ ಅಂತ ಹೇಳೋದಾದರೆ ಸರ್ಕಾರದ ಪರ ವಕೀಲರು ಕೂಡ ವಾದ ಮಾಡಿರೋದು. ಇವಾಗ ಯಾರು ಅಂತ ಹೇಳೋದಾದರೆ ಅಡ್ವೊಕೇಟ್ ಜನರಲ್ ಶಶಿ ಕಿರಣ್ ಶೆಟ್ಟಿ ಅವರು ವಾದ ಮಾಡಿರೋದು. ಬೈಕ್ ಟ್ಯಾಕ್ಸಿ ಪರ ವಕೀಲರು ಯಾರು ವಾದ ಮಾಡಿಲ್ಲ. ಮತ್ತು ಬೈಕ್ ಟ್ಯಾಕ್ಸಿ ಓನರ್ಸ್ ಇರ್ತಾರಲ್ಲ ಅವ್ರ ಪರ ವಕೀಲರು ಯಾರು ಇರ್ತಾರೆ ಅವ್ರು ಯಾರು ವಾದ ವಿವಾದಗಳು ಇವತ್ತು ಮಾಡಿಲ್ಲ. ಅಂದರೆ 14ನೇ ತಾರೀಕು ಓನ್ಲಿ ಇವಾಗ ಯಾರು ವಾದ ಮಾಡಿದ್ದಾರೆ ಅಂತ ಹೇಳೋದಾದರೆ ಸರ್ಕಾರದ ಪರ ವಕೀಲರು ಅವರು ವಾದ ವಿವಾದಗಳನ್ನ ಮಾಡಿರೋದು. ಅದರಲ್ಲಿ ಅವರು ಹೇಳ್ತಾ ಬರ್ತಾ ಇದ್ದಾರೆ, ಲಾಸ್ಟು ನೀವು ಕೆಲವೊಂದು ಸಲ ಕೇಳಿರ್ಬೋದು, ಬೈಕ್ ಟ್ಯಾಕ್ಸಿ ಕಾಯ್ದೆ ಅಡಿ ಅಂದರೆ ಮೋಟಾರ್ ಸೈಕಲ್ ಕಾಯ್ದೆ ಅಡಿ ಬೈಕ್ ಟ್ಯಾಕ್ಸಿಗಳಿಗೆ ಅಂದರೆ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಯಾವುದೇ ಥರ ಅನುಮತಿ ನೀಡಲ್ಲ ಸರ್ಕಾರ ಅಂತ ಹೇಳ್ತಾ ಇರೋದು. ಈ ಪಾಯಿಂಟು ಎಲ್ಲ ವಾದ ವಿವಾದಗಳಲ್ಲೂ ಬರ್ತಾ ಇದೆ. ಮತ್ತೆ ರಿಪೀಟ್ ಆಗ್ತಾ ಇದೆ ಈ ವಾದ. ಅದನ್ನೇ ಹೇಳಿದ್ದಾರೆ, ಬೈಕ್ ಟ್ಯಾಕ್ಸಿ ಕಾಯ್ದೆ ಅಡಿ ಅಂದರೆ ಇದು ಮೋಟಾರ್ ಕಾಯ್ದೆ ಅಡಿ ಯಾವುದೇ ಥರ ಬೈಕ್ ಟ್ಯಾಕ್ಸಿಗಳಿಗೆ ನಾವು ಪರ್ಮಿಷನ್ ಕೊಡೋಕ್ಕಾಗಲ್ಲ ಅಂತ ಸರ್ಕಾರ ಹೇಳ್ತಾ ಇರೋದು. ಮತ್ತು ಇನ್ನೊಂದು ಪಾಯಿಂಟ್ ಕೂಡ ಹೇಳಿದ್ದಾರೆ, ಮೋಟಾರ್ ಸೈಕಲ್ ಪ್ರಯಾಣಿಕರನ್ನು ಒಯ್ಯುವ ವಾಹನವಲ್ಲ, ಇದನ್ನು ಬಾಡಿಗೆ ಅಥವಾ ಹಣ ಸಂಪಾದಿಸಲು ಬಳಕೆ ಮಾಡಲಾಗದು ಅಂತ ಹೇಳಿದ್ದಾರೆ. ಮತ್ತು ಅನುಮತಿ ನೀಡುವುದು ಸರ್ಕಾರದ ವಿಶೇಷ ಅಧಿಕಾರವಾಗಿದೆ. ಅಡ್ವೊಕೇಟ್ ಜನರಲ್ ಅವರು ಅದನ್ನೇ ಹೇಳಿರೋದು. ಸರ್ಕಾರದ ವಿಶೇಷ ಅಧಿಕಾರ ಅಂದರೆ ಸರ್ಕಾರ ಕೊಟ್ಟರು ಕೊಡ್ಬೋದು, ಕೊಡದೇನೂ ಇರ್ಬೋದು. ಅದು ಸರ್ಕಾರದ ಮೇಲೆ ಡಿಪೆಂಡ್ ಆಗಿರುತ್ತೆ, ಆ ಸ್ಟೇಟ್ ಸರ್ಕಾರ. ಇವಾಗ ಈಗಾಗಲೇ ನೀವು ನೋಡಿರ್ಬೋದು ಬೇರೆ ಸ್ಟೇಟ್ಗಳಲ್ಲಿ ಹೇಗೆ ಬೈಕ್ ಟ್ಯಾಕ್ಸಿಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ. ಆಲ್ರೆಡಿ ಕೇಂದ್ರ ಸರ್ಕಾರವೂ ಕೂಡ ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅಂದರೆ ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅಂತ ಹೇಳಿದೆ, ನಿಯಮಗಳನ್ನ ಜಾರಿ ಮಾಡಿ ಮಾಡ್ಬೋದು ಅಂತ. ಆದರೆ ಮಾಡೋದು ಬಿಡೋದು ಸ್ಟೇಟ್ ಗೌರ್ಮೆಂಟ್ಗಳಿಗೆ ಬಿಟ್ಟಿದ್ದು. ಈಗಾಗಲೇ ನೋಡಿರ್ಬೋದು 11 ರಾಜ್ಯ, 11ರಿಂದ 18 ರಾಜ್ಯ ಹೇಳ್ತಾ ಇದ್ದಾರಲ್ಲ, ಆ ರಾಜ್ಯಗಳಲ್ಲಿ ಆ ಸರ್ಕಾರಗಳು, ಆ ಸ್ಟೇಟಲ್ಲಿರೋ ಸರ್ಕಾರಗಳು ಅವರು ಯಾವ ನಿಯಮಗಳನ್ನ ಜಾರಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಬಿಟ್ಟಿದ್ದು. ಅವರು ನಿಯಮಗಳನ್ನ ಜಾರಿ ಮಾಡಿ ಅವರು ಸೆಪ್ರೇಟಾಗಿ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಆ ಥರ ನಡೀತಾ ಇದೆ. ಮೇಲ್ಮನವಿದಾರರು ಯಾರ್ಯಾರಿದ್ದಾರೆ ಬೈಕ್ ಟ್ಯಾಕ್ಸಿ ಪರವಾಗಿ ಅವರು ಕೂಡ ಹೇಳ್ತಾ ಇದ್ದಾರೆ, ಬೈಕ್ ಟ್ಯಾಕ್ಸಿ ನಮಗೆ ಮಾಡೋಕ್ಕೆ ಪರ್ಮಿಷನ್ ಕೊಡಿ, ಅದಕ್ಕೆ ನಿಯಮಗಳನ್ನ ಜಾರಿ ಮಾಡಿ ಅಂತಲೂ ಕೂಡ ಸ್ಟೇಟ್ ಗೌರ್ಮೆಂಟ್ಗೆ ಕೇಳ್ತಾ ಇರೋದು. ಅದಕ್ಕೆ ಕೋರ್ಟಲ್ಲಿ ಕೂಡ ಜಡ್ಜ್ಗಳು AG ಅವ್ರಿಗೆ ಕೂಡ ಕೇಳ್ತಾರೆ, ನೀವು ಅವರು ಪರವಾನಿ ಪಡೆಯೋಕ್ಕೆ ಅವ್ರಿಗೇನು ಆಕ್ಷೇಪಣೆ ಇಲ್ಲ, ನೀವು ನಿಯಮಗಳನ್ನ ಜಾರಿ ಮಾಡಿ ಪರವಾನಿ ತಗೋಬೋದು, ಅವರು ತಗೊಳ್ತಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಆದರೆ AG ಅವರು ಹೇಳ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ಅಂದರೆ ವಿರೋಧವಾಗಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳೋದಾದರೆ, ಬೈಕ್ ಟ್ಯಾಕ್ಸಿಗೆ ಯಾವುದೇ ಥರ ನಾವು ಮೋಟಾರ್ ಕಾಯ್ದೆ ಅಡಿಯಲ್ಲಿ ಪರ್ಮಿಷನ್ ಕೊಡೋಕ್ಕಾಗಲ್ಲ, ಅದರಿಂದ ನಾವು ಪರವಾನಿನೂ ಕೂಡ ಕೊಡೋಕ್ಕಾಗಲ್ಲ ಅಂತಲೂ ಕೂಡ ವಾದ ಮಾಡ್ತಾ ಇದ್ದಾರೆ. ಪರವಾನಿ ಕೊಡೋದೇ ಇಲ್ಲ ಅಂತಲೂ ಕೂಡ ಅವರು ಹೇಳ್ತಾ ಇದ್ದಾರೆ ನೇರವಾಗಿ. ಹಿಂಗೆ ಮಾಡಿದ್ರೆ ಬೈಕ್ ಟ್ಯಾಕ್ಸಿ ಬರೋಕ್ಕೆ ಒಂದು ಸ್ವಲ್ಪ ಕಷ್ಟ ಕೂಡ ಆಗುತ್ತೆ. ಅಂದರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಏನು ಅನಿಸ್ಬಿಟ್ಟಿದೆ ಏನೋ ಗೊತ್ತಾಗ್ತಾಯಿಲ್ಲ. ಬೇರೆ ಸ್ಟೇಟ್ಗಳಲ್ಲಿ ಆಲ್ರೆಡಿ ಪರ್ಮಿಷನ್ ನಿಯಮಗಳನ್ನ ಜಾರಿ ಮಾಡಿ ಕೊಟ್ಟಿದ್ದಾರೆ. ಇವರೇ ಹೇಳೋ ಪ್ರಕಾರ ಅದು ಸ್ಟೇಟ್ ಗೌರ್ಮೆಂಟ್ಗೆ ಬಿಟ್ಟಿದ್ದು, ಕೇಂದ್ರ ಸರ್ಕಾರಕ್ಕೆ ಏನೂ ಇಲ್ಲ. ಅವರೊಂದು ಇದು ಹೇಳ್ಬೋದು ಅಷ್ಟೇ, ನೀವು ಮಾಡಿ ಅಂತ. ಮಾಡೋದು ಬಿಡೋದು ಸ್ಟೇಟ್ ಗೌರ್ಮೆಂಟ್ಗಿರೋದು. ಸ್ಟೇಟ್ ಗೌರ್ಮೆಂಟ್ಗೆ ಇಷ್ಟ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಇವರು ಲಾಸ್ಟ್ ಟೈಮ್ ಕೂಡ ಕಮಿಟಿ ಕೂಡ ರಚನೆ ಮಾಡಿದರು. ಆ ಕಮಿಟಿಲಿ ಏನು ವರದಿ ಬಂತು ಅಂತಲೂ ಗೊತ್ತಿಲ್ಲ ಅದು ಕ್ಲಿಯರಾಗಿ. ವರದಿ
ಏನಾದರೂ ಮಾಡ್ಕೊಳ್ಳಿ, ಕಮಿಟಿಲಿ ವರದಿ ನಮ್ಗೆ ತಿಳಿಸ್ಬೇಡಿ ಅಂತಲೂ ಕೂಡ ಹೈಕೋರ್ಟಲ್ಲಿ ಲಾಸ್ಟ್ ವಾದದಲ್ಲಿ ಹೇಳಿತ್ತು. ನಮಗೆ ನಿಲುವು ತಿಳಿಸಿ, ನಿಮ್ಮದು ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ ಅನ್ನೋದನ್ನ. ಅವರು ಈ ನಿಲುವು ತಿಳಿಸ್ತಾ ಇದ್ದಾರೆ, ನಮಗೆ ಬೈಕ್ ಟ್ಯಾಕ್ಸಿ ಬೇಡ, ಬೈಕ್ ಟ್ಯಾಕ್ಸಿಗೆ ನಾವು ಅನುಮತಿ ಕೊಡಲ್ಲ, ಇದು ಮೋಟಾರ್ ಕಾಯ್ದೆ ಅಡಿ ಬರಲ್ಲ, ಮೋಟಾರ್ ಕಾಯ್ದೆ ಅಡಿ ಬರಲ್ಲ ಅನ್ನೋದನ್ನೇ ಒಂದು ಪಾಯಿಂಟಾಗಿ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಮತ್ತು ಲಾಸ್ಟ್ ಟೈಮು ನಿಮಗೆ ಇ ವಿ ಮೋಟಾರ್ ಕಾಯ್ದೆ ಅಡಿ ಏನು ಬಂದಿತ್ತು ಲಾಸ್ಟ್ ಗೌರ್ಮೆಂಟಲ್ಲಿ, ಅದನ್ನು ಕೂಡ ಹೈಕೋರ್ಟ್ ಕೂಡ ಹೇಳಿದೆ. ಲಾಸ್ಟ್ ಟೈಮ್ ನೀವು ಯಾವ ಥರ ನಿಮ್ಮ ಸರ್ಕಾರದವರು ಇ ವಿ ಬೈಕ್ ಟ್ಯಾಕ್ಸಿಗೆ ಒಂದು ಪಾಲಿಸಿ ಕೊಟ್ಟಿದ್ರಿ ಅಂತಲೂ ಕೂಡ ಕೇಳಿತ್ತು. ಅದಕ್ಕೆ ಸರ್ಕಾರದ ಪರ ವಕೀಲರು ಹೇಳಿದರು, ಅದನ್ನು ನಾವು ಹಿಂಪಡೆದಿದ್ದೇವೆ, ಬೈಕ್ ಟ್ಯಾಕ್ಸಿಗೆ ಅದನ್ನು ಸ್ಟಾಪ್ ಮಾಡಿದ್ದೀವಿ, ಅದಕ್ಕೆ ನಮಗೆ ನಮ್ಮ ತಪ್ಪು ಅರಿವಾಯಿತು, ಆ ಥರ ಮಾಡುವಂಗಿಲ್ಲ, ಅದರಿಂದ ನಾವು ನಿಯಮ ಉಲ್ಲಂಘನೆ ಆಗುತ್ತೆ ಅಂದ್ಬಿಟ್ಟು ಅದನ್ನು ಹಿಂಪಡೆದಿದ್ದೇವೆ ಅಂತಲೂ ಕೂಡ ವಾದ ಮಾಡಿದ್ದಾರೆ. ನೋಡಿದ್ದೀರಾ, ಅದಕ್ಕೇ ಅವರು ಇ ವಿ ಬೈಕ್ ಟ್ಯಾಕ್ಸಿಗೂ ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ರಾಜ್ಯ ಸರ್ಕಾರದ ಎಲೆಕ್ಟ್ರಿಕ್ ವಾಹನ ನೀತಿಯಡಿ ಈ ಬೈಕ್ ಟ್ಯಾಕ್ಸಿ ಅನುಮತಿಸಲಾಗಿತ್ತು. ಅಗ್ರಿಗೇಟರ್ಗಳು ಒಂದೇ ಒಂದು ಈ ಬೈಕ್ ಟ್ಯಾಕ್ಸಿ ಓಡಿಸಿಲ್ಲ ಅಂತ ವಾದ ಮಾಡಿದ್ದಾರೆ. ನೋಡಿರ್ಬೋದು, ಓಲಾದವರು 1,000ಕ್ಕೂ ಹೆಚ್ಚು ಗಾಡಿಗಳನ್ನ ಈ ಬೈಕ್ ಟ್ಯಾಕ್ಸಿಗೆ ಬಿಟ್ಟಿದ್ರು, ಬೈಕ್ ಟ್ಯಾಕ್ಸಿ ಕೂಡ ಮಾಡಿದರು, ಎಲ್ಲೋ ಬೋರ್ಡ್ ಕೂಡ ಮಾಡಿ ಓಡಿಸಿದ್ರು. ಇವ್ರು ಯಾವ ಥರ ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾಯಿಲ್ಲ ಅಂತ ಹೇಳೋದಾದರೆ, ಅವರು ಏನಂತ ಹೇಳಿದ್ದಾರೆ ಅಂದರೆ, ಇದಕ್ಕೆ ಒಂದೇ ಒಂದು ಅರ್ಜಿ ಸಲ್ಲಿಕೆ ಆಗಿಲ್ಲ, ಅಗ್ರಿಗೇಟರ್ ಕಂಪ್ನಿಯವರು ಅರ್ಜಿ ಸಲ್ಲಿಕೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ನನಗೆ ಅರ್ಥ ಆಗ್ತಾಯಿಲ್ಲ. ಯಾಕಂದರೆ ಈ ಬೈಕ್ ಟ್ಯಾಕ್ಸಿಗೆ 1,000ಕ್ಕೂ ಹೆಚ್ಚು ಗಾಡಿಗಳು ಆಲ್ರೆಡಿ ಓಲಾದವರು ಮಾಡಿದರು. ನೋಡಿರ್ಬೋದು, ಓಲಾ ಏರ್ ಗಾಡಿ ಏನಿತ್ತು ಅದರಲ್ಲಿ ಬೈಕ್ ಟ್ಯಾಕ್ಸಿಗಳನ್ನ ತುಂಬ ಜನ ಹುಡುಗರು ಮಾಡಿದ್ದಾರೆ. ಅದಕ್ಕೂ ಪ್ರೂಫು ಕೂಡ ಇದೆ, ಅದನ್ನು ಕೊಡ್ಬೋದು, ನೆಕ್ಸ್ಟು ಇಯರಿಂಗ್ಸಲ್ಲಿ ಅದನ್ನು ಕೊಡ್ಬೋದು, ಈ ವಾದಕ್ಕೆ ಅವರು ಕೊಡ್ಬೋದು. ಇವರು ಬೇಕಾದ್ರೆ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಒಂದೇ ಒಂದು ಈ ಬೈಕ್ ಓಡಿಸಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ, ಅದಕ್ಕೆ ನಾನು ಹೇಳಿದ್ದು. ಓಕೆನಾ. ಬೈಕ್ ಟ್ಯಾಕ್ಸಿ ನಿಷೇಧಕ್ಕೆ ಮಾಲಿನ್ಯ ಒಂದೇ ಕಾರಣ ಎಂದು ಸರ್ಕಾರ ಹೇಳಿದರೆ, ಆದರೆ ಈ ಬೈಕ್ ಟ್ಯಾಕ್ಸಿಗೆ ಅನುಮತಿ ಯಾಕೆ ನೀಡಿಲ್ಲ ಅಂತ ಕೂಡ ಹೈಕೋರ್ಟಲ್ಲಿ ಕೇಳಿರೋದು. ಸುರಕ್ಷತೆ ಕಾರಣಗಳೇನಾದ್ರು ಇದ್ದರೆ ಈ ಬೈಕ್ ಟ್ಯಾಕ್ಸಿ ನೀವು ಕೊಡ್ತಾ ಇಲ್ಲ ಅಲ್ವಾ, ಅದಕ್ಕೇನಾದ್ರು ಸುರಕ್ಷತೆ ಇಲ್ಲ, ಆ ಥರ ಏನಾದ್ರು ಇಲ್ಲ ಅಂದರೆ ಅದಕ್ಕೊಂದು ದಾಖಲೆ ಕೊಡಿ ಅಂತಲೂ ಕೂಡ ಕೇಳಿದ್ದಾರೆ. ಆ ದಾಖಲೆನ ಎ ಜಿ ಅವ್ರಿಗೆ ಕೂಡ ಹೈಕೋರ್ಟಲ್ಲಿ ಕೂಡ ಕೇಳಿದ್ದಾರೆ. ಅವ್ರು ಏನು ದಾಖಲೆ ಕೊಡ್ತಾರೆ ಅನ್ನೋದನ್ನ ಮುಂದಿನ ಇಯರಿಂಗ್ಸಲ್ಲಿ ಗೊತ್ತಾಗುತ್ತೆ. ಮುಂದಿನ ಇಯರಿಂಗ್ಸ್ ಬಂದು ನವೆಂಬರ್ 24ಕ್ಕೆ ಇದೆ. ಇಷ್ಟೆಲ್ಲ ವಾದ ವಿವಾದಗಳು ನಡೆದಿದೆ. ಪ್ರಕಾರ ಬೈಕ್ ಟ್ಯಾಕ್ಸಿಗೆ ಈಗಲೇ ಇವಾಗ ಏನು ವಾದ ವಿವಾದಗಳು ನೋಡ್ತಾ ಇದ್ದೀವಲ್ಲ, ಇದು ಹಳೇದು ಪುನಃ ಹಿಂದಕ್ಕೆ ಹೋಗ್ತಾ ಇದ್ದಾರೆ ಅಂತ ಅನಿಸುತ್ತೆ ನಮಗೆ. ಮೋಟಾರ್ ಕಾಯ್ದೆ ಅಡಿ ನಮಗೆ ಪರ್ಮಿಷನ್ ಕೊಡೋಕ್ಕಾಗಲ್ಲ, ಮಾಲಿನ್ಯ ಅದು ಇದು ಅದನ್ನೇ ಹೇಳ್ತಾ ಬರ್ತಾ ಇದ್ದಾರೆ ಅಂತ ನೋಡೋದಾದರೆ, ಇದು ಬೈಕ್ ಟ್ಯಾಕ್ಸಿ ಇವಾಗಲೇ ಸದ್ಯಕ್ಕಂತೂ ಬರಲ್ಲ ಗುರು, ಇನ್ನೂ ಒಂದು ಸ್ವಲ್ಪ ದಿನ ಮುಂದಕ್ಕೆ ತಳ್ಕೊಂಡು ಹೋಗ್ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ, ನೋಡೋಣ ಹೈಕೋರ್ಟಲ್ಲಿ ಏನು ವಾದ ವಿವಾದಗಳು ನಡೆಯುತ್ತೆ. ಇವಾಗ ಸರ್ಕಾರದ ಪರ ವಕೀಲರು ವಾದ ವಿವಾದ ಮಾಡಿರೋದು, ಅವ್ರ ವಾದದಲ್ಲಿ ಅವ್ರ ನಿಲುವನ್ನು ತಿಳಿಸಿದ್ದಾರೆ. ಅವ್ರ ನಿಲುವು ಕೇಳಿದರು, ಆ ನಿಲುವನ್ನು ತಿಳಿಸಿದ್ದಾರೆ. ಆ ನಿಲುವು ಪ್ರಕಾರ ಬೈಕ್ ಟ್ಯಾಕ್ಸಿಗೆ ನಾವು ಪರ್ಮಿಷನ್ ಕೊಡಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ನೋಡೋಣ ಮುಂದಿನ ವಾದ ವಿವಾದಗಳು. ಬೈಕ್ ಟ್ಯಾಕ್ಸಿ ಪರ ವಕೀಲರು ಮತ್ತು ಬೈಕ್ ಟ್ಯಾಕ್ಸಿಗೆ ವಿರೋಧವಾದ ವಕೀಲರು ಅವರು ಯಾವ ಥರ ವಾದ ಮಾಡ್ತಾರೆ, ಮತ್ತು ಮುಂದಿನ ಇಯರಿಂಗ್ಸ್ ಯಾವಾಗ ಮುಂದಕ್ಕೆ ಪೋಸ್ಟ್ಪೋನ್ ಆಗುತ್ತೆ ಅನ್ನೋದನ್ನ ನೋಡೋಣ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಸರ್ಕಾರಕ್ಕೆ ಬೈಕ್ ಟ್ಯಾಕ್ಸಿ ತರಬೇಕು ಅನ್ನೋದು ಯೋಚನೆಯೇ ಇಲ್ಲ. ಬೈಕ್ ಟ್ಯಾಕ್ಸಿಗೆ ಅವರು ವಿರೋಧವಾಗಿ ಇದ್ದಾರೆ ಅಂತಲೇ ಈ ವಿಡಿಯೋ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಇವರು ಹೇಳಿರೋ ಪ್ರಕಾರ, ಇಲ್ಲಿ ಆರ್ಟಿಕಲ್ ಇರೋ ಪ್ರಕಾರ 18 ರಾಜ್ಯಗಳಲ್ಲಿ ಅವ್ರದ್ದೇ ಆದ ಒಂದು ನಿಯಮಗಳನ್ನ ಜಾರಿ ಮಾಡಿದ್ದಾರೆ. ಆ ನಿಯಮಗಳ ಪ್ರಕಾರ ಬೈಕ್ ಟ್ಯಾಕ್ಸಿಗಳನ್ನ ಮಾಡ್ತಾ ಇದ್ದಾರೆ. ಆ ಯಾವುದು ನಿಯಮಗಳನ್ನ ಜಾರಿ ಮಾಡ್ಕೊಂಡಿದ್ದಾರೆ ಅದನ್ನು ಅಡಾಪ್ಟ್ ಮಾಡಿಕೊಂಡು ನಮ್ಮ ಒಂದು ಈ ಸಿಲಿಕಾನ್ ಸಿಟಿ ಆಗಲಿ, IT ಹಬ್ ಆಗಲಿ, ಇಲ್ಲಿ ಯಾಕೆ ತರೋಕ್ಕಾಗ್ತಾಯಿಲ್ಲ? ಎಷ್ಟೋ ಸ್ಟಾರ್ಟಪ್ ಕಂಪ್ನಿಗಳು ಈ ಬೆಂಗಳೂರುಗಳಲ್ಲೇ, ಇಂಡಿಯಾದಲ್ಲಿ ಬೆಂಗಳೂರಲ್ಲೇ ಸ್ಟಾರ್ಟ್ ಆಗ್ತಾ ಇದೆ. ಅಂಥ ಸ್ಟಾರ್ಟಪ್ ಕಂಪ್ನಿಗಳಲ್ಲಿ ಇರೋವಂಥ ಒಂದು ಸಿಟಿಯಲ್ಲೇ ಈ ಸ್ಟಾರ್ಟಪ್ ಬಿಸ್ನೆಸ್ ಮಾಡ್ತಾ ಇರೋ ಒಂದು ಬೈಕ್ ಟ್ಯಾಕ್ಸಿ ಕಂಪ್ನಿಗಳಾಗಲಿ, ಬೇರೆ ಬೇರೆ ಕಂಪ್ನಿಗಳಾಗಲಿ ಸ್ಟಾರ್ಟಪ್ ಮಾಡೋಕ್ಕೆ ಸರ್ಕಾರದವರು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ಮತ್ತು ಇದಕ್ಕೆ ಒಂದು ಸುರಕ್ಷಿತವಾಗಿ ಒಂದು ನಿಯಮಗಳನ್ನ ಜಾರಿ ಮಾಡಿದ್ರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಅದು ತುಂಬ ಅಂದರೆ ತುಂಬ. ಇವಾಗ ಇವರು ಹೇಳೋ ಪ್ರಕಾರನೇ, ನಮಗೆ ನ್ಯೂಸಲ್ಲಿ ಬಂದಿರೋ ಪ್ರಕಾರನೇ 6 ಲಕ್ಷಕ್ಕೂ ಹೆಚ್ಚು ಜನ ರಿಜಿಸ್ಟರ್ ಆಗಿದ್ದಾರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಿ. ಅವರ ಕುಟುಂಬಗಳು ಯಾವ ಥರ ನಡೆಯುತ್ತೆ?
ಅನ್ನೋದು ನಮ್ಮ ಪ್ರಶ್ನೆ. ಇವಾಗ ಇದನ್ನೇ ನಂಬ್ಕೊಂಡು ತುಂಬ ಜನ ಬೈಕ್ಗಳನ್ನ ತಗೊಂಡಿದ್ದಾರೆ, EMI ಲೋನಲ್ಲಿ ತಗೊಂಡು ಬೈಕ್ ಟ್ಯಾಕ್ಸಿಗಳನ್ನ ಮಾಡ್ತಾಯಿದ್ದಾರೆ. ತುಂಬ ಜನ ಹೇಳ್ಬೋದು, ಕಾಮೆಂಟ್ ಮಾಡ್ಬೋದು ನೀವು, ಬೈಕ್ ಟ್ಯಾಕ್ಸಿಗೆ ಬಿಟ್ಟು ಬೇರೆ ಎಲ್ಲ ಮಾಡ್ಬೋದಲ್ಲ, ಸ್ವಿಗ್ಗಿ ಮಾಡ್ಬೋದು, ಝೊಮ್ಯಾಟೊ ಮಾಡ್ಬೋದು, ಫುಡ್ ಆರ್ಡ್ರ್ ಮಾಡ್ಬೋದು ಅಂತ. ಅದಕ್ಕೆ ಆದ ಒಂದು ಹುಡುಗರುಗಳು, ಡೆಲಿವರಿ ಬಾಯ್ಸ್ಗಳು ಅದನ್ನೇ ನಂಬ್ಕೊಂಡು ಆಲ್ರೆಡಿ ಸೆಟ್ ಆಗಿಬಿಟ್ಟಿದ್ದಾರೆ. ಅವರು ಇವಾಗ ಸಡನ್ನಾಗಿ ಬೈಕ್ ಟ್ಯಾಕ್ಸಿ ಬಿಟ್ಟು ಡೆಲಿವರಿ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳೋದಾದ್ರೆ, ಫುಡ್ ಆರ್ಡ್ರ್ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳೋದಾದರೆ, ಮೊದಲೇ ಇರೋವ್ರಿಗೂ ಕೂಡ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಆ ಕಡೆಯವ್ರಿಗೂ ಅರ್ನಿಂಗ್ಸ್ ಆಗಲ್ಲ, ಈ ಕಡೆ ಈ ಹೊಸ್ದಾಗಿ ಹೋಗಿರೋವ್ರಿಗೂ ಅರ್ನಿಂಗ್ಸ್ ಆಗಲ್ಲ. ಆ ಎಫೆಕ್ಟ್ ಅನುಭವಿಸಿದ್ದಾರೆ ಆಲ್ರೆಡಿ. ನೀವು ಬೈಕ್ ಟ್ಯಾಕ್ಸಿ ಒಂದು ತಿಂಗಳು ಏನು ಬ್ಯಾನ್ ಆಗಿತ್ತು, ಆ ಟೈಮ್ ತುಂಬ ಜನ ಅನುಭವಿಸಿದ್ದಾರೆ. ಮೊದಲು 1,000 ದುಡಿತಾ ಇದ್ದವರು 500 ರೂಪಾಯಿ 300 ರೂಪಾಯಿ ದುಡಿಯೋಕ್ಕೂ ಕಷ್ಟ ಆಗ್ಬಿಟ್ಟಿದೆ, ಅಂದರೆ ಫುಡ್ ಆರ್ಡ್ರುಗಳಲ್ಲಿ. ಮತ್ತು ಮೊದಲು ದುಡಿತಾ ಇದ್ದವ್ರಿಗೂ ಅರ್ನಿಂಗ್ಸ್ ಕಮ್ಮಿ ಆಗಿದೆ, ಇವಾಗ ಹೋಗೋದವ್ರಿಗೂ ಕೂಡ ಅರ್ನಿಂಗ್ಸ್ ಕಮ್ಮಿ ಆಗಿದೆ. ಈ ಕಡೆಗೆಲ್ಲ ಆ ಕಡೆಗೆಲ್ಲ ಹಂಗಾಗ್ಬಿಟ್ಟಿದೆ. ಇವ್ರು ಹೇಳೋ ಪ್ರಕಾರ ವಾಣಿಜ್ಯವಾಗಿ ಬೈಕ್ಗಳನ್ನ ವಾಣಿಜ್ಯ ಕೆಲಸಗಳಿಗಾಗಿ ಬೈಕ್ಗಳನ್ನ ಉಪಯೋಗಿಸ್ಬಾರ್ದು ಅಂತ ಹೇಳಿರೋದು. ಫುಡ್ ಆರ್ಡ್ರ್ ಕೂಡ ವಾಣಿಜ್ಯವಾಗಿ ಉಪಯೋಗಿಸ್ತಾ ಇರೋದು, ಕೆಲಸಕ್ಕಾಗೇ. ಓಕೆನಾ. ಬೆಂಗಳೂರಲ್ಲಿ ಪ್ರತಿಯೊಬ್ಬರೂ ಟೂ ವೀಲರ್ಗಳನ್ನ 70% ಜನ ಕೆಲಸಕ್ಕೋಸ್ಕರನೇ ತಗೊಂಡು ಯೂಸ್ ಮಾಡ್ತಾ ಇರೋದು. ಓಕೆನಾ. ಬೈಕ್ ಟ್ಯಾಕ್ಸಿಗೆ ಒಂದೇ ನೀವು ಕೊಡಲ್ಲ ಪರ್ಮಿಷನ್ ಅಂತ ಹೇಳೋದಾದರೆ, ತುಂಬ ಜನ ಬೈಕ್ಗಳನ್ನ ಬೇರೆ ಅವರ ಕೆಲಸ, ಪರ್ಸ್ನಲ್ ಕೆಲಸ ಅಲ್ಲ, ಅವರ ಆಫೀಸ್ ಕೆಲಸಕ್ಕಾಗಲಿ ಡೆಲಿವರಿಗಾಗಲಿ ಅದನ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರಲ್ಲ, ಅದೆಲ್ಲ ವಾಣಿಜ್ಯಕ್ಕಾಗಿ ಯೂಸ್ ಮಾಡ್ತಾ ಇರೋದು. ಓಕೆನಾ. ಇದೆಲ್ಲ ನೋಡಿದ್ರೆ ಬೈಕ್ ಟ್ಯಾಕ್ಸಿ ಕತೆ ಇವಾಗಲೇ ಮುಗಿಯಲ್ಲ ಅಂತ ಹೇಳಬೇಕು ಅಂತ ಅನಿಸುತ್ತೆ. ಯಾಕಂದರೆ ಬೈಕ್ ಟ್ಯಾಕ್ಸಿದು ನೋಡಿದ್ದೀರಾ, 2021ರಿಂದ ನಡೀತಾ ಬರ್ತಾಯಿದೆ. ಆಲ್ಮೋಸ್ಟ್ ಅಲ್ಲಿ 4-5 ವರ್ಷ ಆಗ್ತಾ ಬಂತು. ಇನ್ನೂ ಕೂಡ ವಾದ ವಿವಾದಗಳು ನಡೀತಾ ಇದೆ. ಎಷ್ಟು ವರ್ಷಕ್ಕೆ ಇದು ನಿಲ್ಲುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ನೋಡೋಣ, ಮುಂದಿನ ದಿನಗಳಲ್ಲಿ ಇದಕ್ಕೇನಾದ್ರು ಒಂದು ತಾರ್ಕಿಕ ಅಂತ್ಯ ಸಿಕ್ಕಿ ನಮಗೆ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಮುಂದಿನ ದಿನಗಳಲ್ಲಿ ಪರ್ಮಿಷನ್ ಬಂದರೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮುಂದಿನ ಹಿಯರಿಂಗ್ ಡೇಟ್ ಬಂದು ನವೆಂಬರ್ 24ನೇ ತಾರೀಕು. ಇನ್ನೊಂದು 10 ದಿನ ಮುಂದಕ್ಕೆ ಹಾಕಿದ್ದಾರೆ. ಆವಾಗ ಬೈಕ್ ಟ್ಯಾಕ್ಸಿ ಪರ ವಕೀಲರು ವಾದ ವಿವಾದಗಳು ಮಾಡ್ಬೋದು. ಅದರಲ್ಲಿ ಒಂದು ಸ್ವಲ್ಪ ನಮಗೆ ಅನಿಸುತ್ತೆ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಸಿಗ್ಬೋದು ಗುರು ಅಂತ. ಆಮೇಲೆ ಮಧ್ಯೆ ಇನ್ನೊಂದು ಇಯರಿಂಗ್ಸ್ ಬಂದಮೇಲೆ ಅನಿಸುತ್ತೆ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಸಿಗಲ್ಲ ಗುರು ಅಂತ. ಎರಡು ಥರನೂ ನಮಗೆ ಕನ್ಫ್ಯೂಷನ್ಸ್ ಆಗ್ತಾಯಿದೆ. ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಬೈಕ್ ಟ್ಯಾಕ್ಸಿ ರೈಡರ್ಸ್ ಯಾರಿದ್ದೀರಾ, ಇವಾಗ ಏನು ನಡೀತಾ ಇದೆ ಅದನ್ನು ನಡೆಸ್ಕೊಂಡು ಹೋಗಿ. ಬೈಕ್ ಟ್ಯಾಕ್ಸಿ ಇವಾಗ ಹೆಂಗೆ ನಡೀತಾ ಇದೆ, ಬೈಕ್ ಡೈರೆಕ್ಟ್ ಅಂತ ಏನು ನಡೀತಾ ಇದೆ, ನಿಮ್ಮಿಷ್ಟ ಮಾಡ್ಕೊಂಡೋಗಿ, ಮಾಡಿ ಬಿಡಿ ಅಂತ ಹೇಳಲ್ಲ. ನೀವು ಮಾಡ್ಕೊಂಡು ಹೋಗ್ತಾಯಿದ್ದೀರಾ, ಮಾಡ್ಕೊಂಡೋಗಿ. ಮತ್ತು ಯಾವುದೇ ಥರ ಅಧಿಕಾರಿಗಳಾಗಲಿ, ಆಟೋದವರಾಗಲಿ, ಬೇರೆಯವರಾಗಲಿ ನಿಮ್ಮನ್ನ ಹಿಡಿದು ಪ್ರಶ್ನೆ ಮಾಡುವಂತಿಲ್ಲ ಅಂತಲೂ ಕೂಡ ಹೈಕೋರ್ಟ್ ಲಾಸ್ಟ್ ಟೈಮ್ ಆರ್ಡ್ರ್ ಮಾಡಿದ್ದೆ. ಏನಾದ್ರು ನಿಮ್ಮನ್ನ ಹಿಡಿದು ಪ್ರಶ್ನೆ ಎಲ್ಲ ಮಾಡಿದ್ರೆ ಕ್ಲೀನಾಗಿ ಫೋನ್ ಇದೆ, ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕಿ ಕೇಸ್ ಆಗುತ್ತೆ ಅವ್ರ ಮೇಲೆ, ಅವ್ರು ವಿಚಾರಿಸ್ಕೊಳ್ತಾರೆ. ನೀವೇನು ಕಂಪ್ಲೇಂಟ್ ಕೊಡುವಂಗಿಲ್ಲ ಪೊಲೀಸ್ಗೆ ಹೋಗಿ. ಓಕೆನಾ. ಯಾರಿಗೂ ಕೂಡ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಹೈಕೋರ್ಟಲ್ಲಿ ಬೈಕ್ ಟ್ಯಾಕ್ಸಿಗೆ ನಿಷೇಧ ಮಾಡಲಾಗಿದೆ ಅಂತಲೂ ಕೂಡ ಹೇಳಿರೋದು ಅವ್ರು ಏನಂತ ಹೇಳಿದ್ದಾರೆ ಅಂದರೆ, ಇನ್ನೊಂದು ಸಲ ಇದಕ್ಕೆ ಪರವಾನಿಯನ್ನು ನೀಡಿಲ್ಲ, ಮಾರ್ಗಸೂಚಿಯನ್ನು ರೂಪಿಸಿಲ್ಲ, ಸಂಪೂರ್ಣ ನಿಷೇಧ ಅಂತ ಹೈಕೋರ್ಟ್ ಹೇಳಿರೋದು. ಓಕೆನಾ. ಸಂಪೂರ್ಣವಾಗಿ ನಿಷೇಧ ಅಂತಲೇ ಹೈಕೋರ್ಟ್ ಹೇಳಿರೋದು. ಆದರೆ ಹೈಕೋರ್ಟ್ ಇನ್ನೊಂದು ಕೂಡ ಹೇಳಿದೆ, ಏನಂತ, ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳಿಗೆ ಯಾವುದೇ ಥರ ಕಿರುಕುಳ ತೊಂದರೆ ನೀಡುವಂತಿಲ್ಲ ಅಂತ. ಅದರಿಂದ ಬೈಕ್ ಟ್ಯಾಕ್ಸಿ ಕಂಪ್ನಿಗಳು ಬೈಕ್ ಟ್ಯಾಕ್ಸಿ ಏನು ಸರ್ವಿಸ್ನ ಆನ್ ಮಾಡ್ಕೊಂಡಿದೆ, ವಿತೌಟ್ GST, ವಿತೌಟ್ ಕಮಿಷನಲ್ಲಿ ಡೈರೆಕ್ಟ್ ಕಸ್ಟಮರ್ ಟು ರೈಡರ್ಸ್ಗಳಿಗೆ ಪರ್ಮಿಷನ್ ಕೊಟ್ಟು ಮಾಡಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡೋಣ. ನಿಮ್ಗೇನಾದ್ರು ಪ್ರಾಬ್ಲಮ್ ಆದರೆ ಏನಿದೆ ಲೀಗಲಾಗಿ ಹೋಗಿ ಕ್ಲಿಯರ್ ಮಾಡ್ಕೊಳ್ಳಿ. ಬೈಕ್ ಟ್ಯಾಕ್ಸಿ ಮಾಡ್ಬೋದಾ ಮಾಡಬಾರ್ದಾ ಅಂತ ತುಂಬ ಜನ ಪ್ರಶ್ನೆ ಕೇಳ್ತಾ ಇರೋದಲ್ವ. ಬೈಕ್ ಟ್ಯಾಕ್ಸಿ ಇವಾಗ ಮಾಡ್ತಾಯಿದ್ದಾರೆ ತುಂಬ ಜನ. ಮಾಡಬೇಕು ಮಾಡಬಾರ್ದು ಅಂತ ನಾವು ಹೇಳೋಕ್ಕೆ ಹೋಗಲ್ಲ. ಕೋರ್ಟಲ್ಲಿ ಬೈಕ್ ಟ್ಯಾಕ್ಸಿ ನಿಷೇಧ ಅಂತ ಹೇಳಿರೋದು ಅಗ್ರಿಗೇಟರ್ ಪರವಾಗಿ. ಆದರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ತೊಂದರೆ ನೀಡುವಂತಿಲ್ಲ ಅಂತ 2 ಥರನೂ ಹೇಳಿರೋದ್ರಿಂದ ಇವಾಗ ಕಂಪ್ನಿಯವರು ಸರ್ವಿಸ್ನ ಆಕ್ಟಿವೇಟ್ ಮಾಡ್ತಾ ಇದ್ದಾರೆ. ಈ ಕೋರ್ಟ್ ಕೇಸ್ ಮುಗಿಯೋಷ್ಟುವರೆಗೂ ಕೂಡ ಇದು ನಡೀತಾನೆ ಇರುತ್ತೆ. ಬೈಕ್ ಟ್ಯಾಕ್ಸಿ ಮಾಡೋರು ಮಾಡ್ಕೊಂಡೋಗಿ, ಇಲ್ಲ ಮಾಡದೇನೆ ಇರೋರು ಬೇರೆ ಕೆಲಸಗಳಿದ್ದರೆ ಮಾಡ್ಕೊಂಡೋಗಿ ಅಂತ ಈ ವಿಡಿಯೋ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಬೈಕ್ ಟ್ಯಾಕ್ಸಿ ಬಗ್ಗೆ ಒಂದು ಅಪ್ಡೇಟು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಇಯರಿಂಗ್ಸಲ್ಲಿ ಏನಾಗುತ್ತೆ ನೋಡೋಣ. ಇಂಪಾರ್ಟೆಂಟ್ ಇದ್ದರೆ ಮಾತ್ರ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಮಾಡೋಕ್ಕೋಗಲ್ಲ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು. ನಾನು ನಿಮ್ಮ ಪ್ರೀತಿಯ ರಘು.